ಕೋಡುಬಳೆ ಅಂದ್ರೆ ಅಡುಕಲೆ. ರಾಮನಗರದ ಬಿಡದಿಯಲ್ಲಿ ನಡೀತಾ ಇರುವ ಟೌನ್ಶಿಪ್ ಯುದ್ಧ ಹೊಸ ಟರ್ನ್ ಪಡೆದುಕೊಂಡಿದೆ. ಯಾರು ಭೂಮಿ ಕೊಡ್ತಾರೋ ಕೊಡ್ಲಿ, ಕೊಡದೇ ಇರೋರಿಗೆ ಒತ್ತಾಯ ಮಾಡಲ್ಲ ಅಂತ ಸಿಎಂ ಡಿಕೆ ಹೇಳಿದ್ದಾರೆ. ಹೊಸ ಸಮಿತಿ ವರದಿ ಆಧರಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಬಿಡದಿ ವ್ಯಾಪ್ತಿಯಲ್ಲಿ ಒತ್ತಾಯಪೂರ್ವಕವಾಗಿ ಭೂ ಸ್ವಾಧೀನಕ್ಕೆ ಬ್ರೇಕ್ ಹಾಕಿದೆ. ಯಾವ ರೈತರು ಸ್ವ ಇಚ್ಛೆಯಿಂದ ಭೂಮಿ ಕೊಡ್ತಾರೋ ಅಂಥವರಿಂದ ಮಾತ್ರ ಭೂ ಸ್ವಾಧೀನ ಮಾಡಲಾಗ್ತಾ ಇದ್ದು, ಉಳಿದ ರೈತರು ಹಾಗೆ ತಮ್ಮ ಜೀವನ ಮುಂದುವರಿಸಬಹುದು ಅಂತ ಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇದರ ನಡುವೆ ಬಿಡದಿ ಟೌನ್ಶಿಪ್ ಯೋಜನೆ 2ನೇ ಹಂತದ ಅಂತಿಮ ಅಧಿಸೂಚನೆ ಪ್ರಕಟವಾಗಿದ್ದು, ರಾಜ್ಯ ಸರ್ಕಾರದಿಂದ 4 ಗ್ರಾಮಗಳ ಜಮೀನು ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ಸ್ವ ಇಚ್ಛೆಯಿಂದ ಯಾರಿಗೆ ಆಸ್ತಿ ನಮಗೆ ಇದು ಝೋನಿಂಗ್ ಇದೆ, ನಮ್ಗೆ ಬೇಕು, ದುಡ್ಡು ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಕೊಡ್ತೀವಿ, ಯಾರಿಗೆ ಬೇಡ ಅಂತ ಬಿಡ್ತೀವಿ. ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ವಿ ವಿಲ್ ನಾಟ್ ಫೋರ್ಸ್ ಎನಿವನ್. ಯಾರು ರೈತರು ಇಲ್ಲ ಪಾಪ ಅವ್ರು ಯಾರು ಮಾರ್ಕೊಳ್ಳೋಂಗಿಲ್ಲ, ಅವ್ರು ಬದುಕು ಕಟ್ಕೋಬೇಕು, ಅವ್ರಿಗೇನೋ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನನಗೆ ದುಡ್ಡು ಕೊಡಿ ಅಂತ ಅಂದರೆ ಈಗಾಗಲೇ ನೋಟಿಫಿಕೇಷನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗಲಿ, ನಾನು ಬಲವಂತ ಮಾಡೋದಿಲ್ಲ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗಲಿ, ಯಾರು ಬೇಡ ಬಲವಂತ ಇಲ್ಲ. ಇದಿಷ್ಟೇ ಅಲ್ಲ, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಯಾವ ರೈತರಿಗೂ ತೊಂದರೆ ಆಗಬಾರದು ಅಂತ ಸಿಎಂ ಡಿಕೆಶಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಸಮಿತಿಯೊಂದನ್ನ ರಚನೆ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಸಮಿತಿಯಲ್ಲಿ ಯಾರ್ಯಾರು ಇರಬೇಕು ಅಂತ ಶೀಘ್ರದಲ್ಲೇ ನಿರ್ಧಾರ ಮಾಡಲಾಗುತ್ತೆ. ಸಮಿತಿ ವರದಿ ಆಧರಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ರು. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು, ಯಾವ ರೈತರು ನೋಯಿಸಬಾರ್ದು ನಾವು. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ, ಮುಂದಕ್ಕೆ ನೋಡೋಣ ಅದೇನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ, ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತರಿಗಿರುವಂಥ ಸಂಬಂಧ, ಇದು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಟೌನ್ಶಿಪ್ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ವೇ ಅಲ್ಲ ಎಂದ ಸಿಎಂ. ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ನು ಹಾಕಿಲ್ಲ. ಏನು ನಮ್ಮ ಹಿರಿಯರು, ರೈತ ಬಂಧು ಹೋರಾಟಗಾರರು, ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿಯ ಬರೆಯುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೀನಿ. ನನ್ನ ತಾಯಂದಿರು ಅಧಿಕಾರಿಗಳಿಗೆ ಪೊರಕೆಯಲ್ಲಿ ಹೊಡೆಯೋ ಅವಶ್ಯಕತೆ ಇಲ್ಲ, ನನಗೆ ಹೊಡೆಯಿರಿ ಅಂದಿದ್ದಾರೆ. ಸುಮ್ಮನೆ ಇವ್ರು ಯಾರೋ ರಾಜಕೀಯಕ್ಕೋಸ್ಕರ ನಿಮ್ಮನ್ನ ಬಲಿ ಕೊಡ್ತಾ ಇದ್ದಾರೆ. ನೀವು ಬಲಿ ಆಗಬೇಡಿ. ಇವರು ರಾಜಕೀಯಕ್ಕೆ ಸಮಿತಿಯವ್ರು ಬರ್ತಾರೆ, ಸಮಿತಿ ಮುಂದೆ ನಿಮ್ಗೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಹೊಡೆಯೋದಾದ್ರೆ ಬೇಕಾದ್ರೆ ಬಂದು ನನಗೆ ಹೊಡೀರಿ, ಏನು ತೊಂದರೆ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೆಟ್ಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದರೆ, ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನು ಎಲ್ಲರಿಗೂ ತಿಳಿಸ್ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಂದಿರಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದೆ ನನ್ನ ಹತ್ರ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ದೇವನಹಳ್ಳಿ ಮಾಡೆಲ್ ಅನುಸರಿಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾದ್ರೆ ಏನಿದು ಮಾಡೆಲ್ ಅನ್ನೋದನ್ನ ನೋಡೋದಾದ್ರೆ, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ದೇವನಹಳ್ಳಿ ಮಾಡೆಲ್ ಅನುಸರಿಸೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ರೈತರು ಸ್ವ ಇಚ್ಛೆಯಿಂದ ಭೂಮಿಯನ್ನ ಕೊಟ್ಟರೆ ಮಾತ್ರ ಸ್ವಾಧೀನ ಮಾಡಲಾಗುತ್ತೆ.
ರೈತರು ತಾವಾಗೇ ಕೊಟ್ರೆ ಜಮೀನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತೆ. ತಮ್ಮ ಭೂಮಿ ಕೊಡಲು ರೈತರಿಗೆ ಇಷ್ಟ ಇಲ್ಲದಿದ್ರೆ ಭೂ ಸ್ವಾಧೀನ ಮಾಡೋದಿಲ್ಲ. ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲ್ಲ. ಈಗ ವಿಶೇಷ ಸಮಿತಿ ರಚಿಸಲಾಗಿದ್ದು, ಮುಂದೆ ಈ ಸಮಿತಿ ರೈತರನ್ನ ಭೇಟಿಯಾಗಿ ಅಭಿಪ್ರಾಯ ಸಂಗ್ರಹ ಮಾಡಲಿದೆ. 70%ಕ್ಕಿಂತ ಹೆಚ್ಚಿನ ಜನ ಭೂಮಿ ನೀಡಲು ಒಪ್ಪಿದ್ರೆ ಯೋಜನೆ ಮುಂದೆ ಸಾಗೋ ಸಾಧ್ಯತೆ ಇದೆ. ಒಂದ್ ವೇಳೆ 70%ಕ್ಕಿಂತ ಕಡಿಮೆ ಜನ ಭೂಮಿ ನೀಡಲು ನಿರಾಕರಿಸಿದ್ರೆ ಆಗ ಯೋಜನೆಯ ಬಗ್ಗೆ ಮತ್ತೆ ಪರಾಮರ್ಶೆ ಮಾಡೋ ಸಾಧ್ಯತೆ ಇದೆ. ಈ ಸಮಿತಿಯಲ್ಲಿ ಕಾನೂನು ತಜ್ಞರು, ತಾಂತ್ರಿಕ ತಜ್ಞರು, ನಿವೃತ್ತ ಹಿರಿಯ ಅಧಿಕಾರಿಗಳು ಇರೋ ಸಾಧ್ಯತೆ ಇದ್ದು, ಕಾನೂನಾತ್ಮಕವಾಗಿ ಮತ್ತು ತಾಂತ್ರಿಕ ದೃಷ್ಟಿಕೋನದಲ್ಲಿ ಚರ್ಚೆ ಮಾಡಲಿದೆ. ಯಾವ ರೈತರ ಜಮೀನು ಬಲವಂತವಾಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅಂದಿರೋ ಸಿಎಂ ಡಿಕೆ ಶಿವಕುಮಾರ್, ನಿಮ್ಮ ಆಸ್ತಿಯನ್ನ ನೀವೇ ಇಟ್ಕೊಳ್ಳಿ, ನಿಮ್ಮ ಬದುಕು ಕಟ್ಕೊಳ್ಳಿ ಅಂದಿದ್ದಾರೆ. ಹೊಸ ಸಮಿತಿ ರಚನೆ ಮಾಡಲಾಗುತ್ತೆ, ಅದರ ಮುಂದೆ ಎಲ್ಲವನ್ನೂ ಹೇಳಬಹುದು ಅಂದಿದ್ದಾರೆ. ಪ್ರಮೋದ್ ಜೊತೆ ಹರೀಶ್, TV9 ಬೆಂಗಳೂರು. ಕೋಡುಬಳೆ ಅಂದ್ರೆ ಅಡುಕಲೆ.